ಇವತ್ತು ಕಾವೇರಿ ವಿಚಾರವಾಗೂ ಅಷ್ಟೇ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಆದೇಶ ಆಗಿದೆ. ಯಾರಿಂದ? ನಿಮ್ಮಿಂದ, ನಿಮ್ಮ ವೈಫಲ್ಯದಿಂದ ಆಗಿರೋದು. ಇಲ್ಲಿ ಬರಗಾಲ 10,000 ಕೋಟಿ ಬಿಡುವಂಥ ಕೇಂದ್ರನ ಕೇಳ್ತಾ ಇದ್ದೀರಾ, ಮತ್ತು ಕ್ಯಾಲಾಮಿಟಿ ಅಂತ ಘೋಷಣೆ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಅಲ್ಲಿ ಹೋಗಿ ಈ ಲೀಗಲ್ ಟೀಮ್ ಏನು ಮಾಡ್ತಾ ಇತ್ತು? ಮುಖ್ಯಮಂತ್ರಿ ಆದವರು ಯಾವುದು ಮುಖ್ಯ? ನಮ್ಮ ಜಲಾಶಯಗಳು ಮುಖ್ಯನೋ, ಕಾಕ್ರೋಚ್ ಪಾರ್ಟಿ ಪ್ರೊಟೆಸ್ಟ್ ಮುಖ್ಯನೋ? ಡಿ ಕೆ ಶಿವಕುಮಾರ್ ಹೋಗಿ ಕಾಕ್ರೋಚ್ ಪಾರ್ಟಿ ಸಭೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತಿದ್ರು. ಸಭೆ ಮೀಟಿಂಗ್ ಐತೆ, ಕಾವೇರಿ ವಿಚಾರ ಬರ್ತಾ ಇದೆ, ಟ್ರಿಬ್ಯುನಲ್ ಮುಂದೆ ಆದೇಶ ಇದೆ. ಆ ಜ್ಞಾನ ಇದ್ದಿದ್ದೆ, ಪರಿಜ್ಞಾನ ಇದ್ದಿದ್ರೆ ಕಾವೇರಿ ಸಂಬಂಧಪಟ್ಟಂತೆ ಲೀಗಲ್ ಎಕ್ಸ್ಪರ್ಟ್ಸ್ನ ಮೀಟಿಂಗನ್ನು ಡೆಲ್ಲಿಯಲ್ಲೇ ಕರಿಬೇಕಾಯ್ತು. ಎಲ್ಲ ಯಾಕಂದ್ರೆ ನಾವು ಎಷ್ಟು ಕೊಡ್ತಾ ಇದ್ದೀರಿ? 300 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ ಅವರು. ಇದುವರೆಗೂ ಕಾವೇರಿ ಒಂದಕ್ಕೆ 300 ಕೋಟಿ ಅಲ್ಲ ಲಾಯರ್ ಫೀಸ್ ಕೊಟ್ಟಿರೋದು ನಾವು. ಅಷ್ಟಿದ್ರೂ ಒಂದು ಸರಿನೂ ಕೂಡ ಹೋಗಿ ಅದನ್ನು ಮಾತಾಡೋವಂಥ ಪ್ರಯತ್ನನ ಮಾಡಲೇ ಇಲ್ಲ ನೀವು. ಅಂದರೆ ಹೈಕಮಾಂಡ್ ಇದೆಯಲ್ಲ, ಅಲ್ಲೊಂದು ಕಾಂಗ್ರೆಸ್ ಹೈಕಮಾಂಡು, ಕರ್ನಾಟಕದಲ್ಲೂ ಕಾಂಗ್ರೆಸ್ ಹೈಕಮಾಂಡು, ತಮಿಳ್ನಾಡಿಗೂ ಹೈಕಮಾಂಡ್ ಕಾಂಗ್ರೆಸ್ಸೇ, ಇಂಡಿ ಒಕ್ಕೂಟ ಅವರು, ಇಲ್ಲಿ ಕಾಂಗ್ರೆಸ್. ಅಂದರೆ ಇವತ್ತು ವಿಧಾನಸೌಧಕ್ಕೆ ಕರೆದಿದ್ದಾರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಕರೆದಿದ್ದಾರೆ? ಅವ್ರು ಬಂದು ಮೇಕೆದಾಟಿಗೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರ? ಇಲ್ಲ, 100% ಹೇಳಲ್ಲ. ಮತ್ತು ಕಾವೇರಿ 3500 ಕ್ಯೂಸೆಕ್ಸ್ ನೀರು ಪರವಾಗಿಲ್ಲ, ನಿಧಾನದಾಗ ಬಿಡಿ ಅಂತ ಏನೇನು ಹೇಳ್ತಾರೆ? ಏನಲ್ಲ. ಅವ್ರು ಮೀಟಿಂಗ್ ಆದ ತಕ್ಷಣ ಹೇಳ್ತಾರೆ ಮೇಕೆದಾಟಿಗೆ ನಮ್ಮ ವಿರೋಧ ಇದೆ, 3500 ಕ್ಯೂಸೆಕ್ಸ್ ಏನು ಒಂದು ಹನಿ ನೀರು ನಾವು ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಇಷ್ಟಕ್ಕೋಸ್ಕರ ಅವ್ರಿಗೆ ನಾವು ಒಂದು 10-15 ಕೋಟಿ ಖರ್ಚು ಮಾಡಬೇಕೀಗ. ಅವರು ಪೊಲೀಸು, ಸೆಕ್ಯೂರಿಟಿ ಎಲ್ಲ ಕೊಟ್ಟು ಕರ್ಕೊಳಕ್ಕೆ, ಫಿಲಮ್ ಆ್ಯಕ್ಟರ್ ಬೇರೆ ಎಲ್ಲ ಕಂಟ್ರೋಲ್ ಮಾಡಬೇಕು. ಸುಮ್ಮನೆ ವ್ಯರ್ಥ ಫೋಟೋ ಶೂಟ್ಗೋಸ್ಕರ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಅಷ್ಟೇ ಇವತ್ತು. ಇದರಿಂದ ನಮಗೇನು ಉಪಯೋಗ ಆಗಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾವು ಈಗ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ರೆಗ್ಯುಲರ್ ಬರ್ತಾ ಇದೆ ಇಲ್ಲಿ. ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ 10,000 ಕೋಟಿ ಬಿಡುಗಡೆ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ತೆಂಗು ಮತ್ತು ಅಡಿಕೆ ಬೆಳೆ ಏನು ಬೆಳೆದಿದ್ದಾರೆ ಅವರಿಗೆ ಪ್ರತಿ ಮರಕ್ಕೆ, ಹಾಳಾದಂಥ ಮರಕ್ಕೆ 10,000 ರೂಪಾಯಿ ಕೊಡಬೇಕು. ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಹಣ ಕೊಟ್ಟು MLA ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ಮಾಡಬೇಕು. ಕೂಡಲೇ ಮೇವು, ಬೇರೆ ರಾಜ್ಯಗಳಿಗೆ ಮೇವುಗಳು ಹೋಗೋದ್ರನ್ನ ಸ್ಟಾಪ್ ಮಾಡಿ ನಮ್ಮ ರಾಜ್ಯದಲ್ಲಿರುವಂಥ ದನಕರುಗಳಿಗೆ ಮೇವು ಸಿಗೋ ರೀತಿ ಮಾಡಬೇಕು. ಈ ಆಗ್ರಹವನ್ನು BJP ಮಾಡ್ತೈತೆ. ಅದಕ್ಕೋಸ್ಕರ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ನಮ್ಮ BJPಯ ಮುಖಂಡರು ಎಲ್ಲ ಜಿಲ್ಲೆಗಳಿಗೆ ನಾವು ಭೇಟಿ ಮಾಡ್ತಾ ಇದ್ದೀರಿ. ಈ ವರದಿ ತಗೊಂಡು ಮುಂದೆ ಬರುವಂಥ 13ನೇ ತಾರೀಕು ಅಧಿವೇಶನ ಏನು ಪ್ರಾರಂಭ ಆಗ್ತೈತೆ, ಅಲ್ಲಿ ಇದೇ ಮೇಜರ್ ವಿಚಾರ, ಬರ ಘೋಷಣೆ ಮಾಡದಿರೋದ್ರ ಬಗ್ಗೆ ಮತ್ತು ಕಾವೇರಿ ಮತ್ತು ಬೇರೆ ಬೇರೆ ಡ್ಯಾಮ್ಗಳಲ್ಲಿ ನೀರು ಸಂಗ್ರಹಣ ಕಡಿಮೆ ಆಗಿರೋದ್ರ ಬಗ್ಗೆ ಮುಂದೆ ಏನು ಕ್ರಮ ತೆಗೆದುಕೊಳ್ತೀರಾ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟವನ್ನು, ವಿಧಾನಸಭೆ ಒಳಗಡೆ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ. ಅಧಿವೇಶನ ನಡೆಯೋಕ್ಕೆ ನಾವು ಬಿಡಲ್ಲ. ರೈತರಿಗೆ ಪರಿಹಾರ ಕೊಡಿ, ಬರಗಾಲ ಅಂತ ಘೋಷಣೆ ಮಾಡಿ, ಇಲ್ಲ ಅಂದರೆ ಅಧಿವೇಶನ ನಡೆಯೋಕ್ಕೆ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ